ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬೋಗನಹಳ್ಳಿ ಆ ಭಾಗದ ಜನ ಎಲ್ಲ ಕಂಪ್ಲೇಂಟ್ ಕೊಟ್ಟರು. ಪೊಲೀಸರು ಸ್ಥಳಕ್ಕೆ ಹೋಗ್ತಾರೆ. ಜಿಲೆಟಿನ್ ಕಡ್ಡಿಗಳ ಸಂಗ್ರಹ ಮತ್ತು ಡಿಟೋನೇಟರ್ ಪತ್ತೆಯಾಗುತ್ತೆ. ಆದ್ರೂ ಕೂಡ ಕ್ರಮ ಯಾಕಿಲ್ಲ ಪೊಲೀಸರೇ? ಇದನ್ನ ಸ್ಥಳೀಯರು ಪ್ರಶ್ನೆ ಮಾಡ್ತಿದ್ದಾರೆ. ಸಖತ್ ಸೀಕ್ರೆಟ್ ಆಗಿದ್ದ ಜಿಲೆಟಿನ್ ಸ್ಟಾಕ್ ಸುದ್ದಿಯನ್ನ ಬೆನ್ನಹತ್ತಿರೋದು ನಿಮ್ಮ ಗ್ಯಾರಂಟಿ ನ್ಯೂಸ್. ಸಖತ್ ಸೀಕ್ರೆಟ್ ಆಗಿದ್ದ ಜಿಲೆಟಿನ್ ಸ್ಟಾಕ್ ಸುದ್ದಿಯನ್ನ ಕೆದಕಿದೆ ನಿಮ್ಮ ಗ್ಯಾರಂಟಿ ನ್ಯೂಸ್. ಮಾಹಿತಿ ಬೆನ್ನಟ್ಟಿದಾಗ ಇಡೀ ಪ್ರಾಜೆಕ್ಟ್ ಹಿಂದಿರೋದು ಯಾರು ಅನ್ನೋದು ಬಟಾ ಬಯಲಾಗಿದೆ. ಬೆಂಗಳೂರಿನ ಪ್ರತಿಷ್ಠಿತ ಆದರ್ಶ್ ಡೆವಲಪರ್ಸ್ ಮಾಲೀಕತ್ವದ ಪ್ರಾಜೆಕ್ಟ್ ಬಹಿರಂಗಗೊಂಡಿದೆ. ಸುದ್ದಿ ಖಚಿತಪಡಿಸಿಕೊಂಡು ಗ್ಯಾರಂಟಿ ನ್ಯೂಸ್ ನಿಂದ ಗ್ರೌಂಡ್ ರಿಪೋರ್ಟ್ ಕೂಡ ಮಾಡಲಾಯಿತು. ವಾಸ್ತವ ಪರಿಸ್ಥಿತಿ ತಿಳ್ಕೊಳ್ಳೋಕೆ ಪ್ರಾಜೆಕ್ಟ್ ಮಾಲೀಕರನ್ನ ಸಂಪರ್ಕ ಮಾಡಿ ಜಿಲೆಟಿನ್ ಸ್ಟಾಕ್ ಬಗ್ಗೆ ಪ್ರಶ್ನೆ ಮಾಡುತ್ತೆ ನಿಮ್ಮ ಗ್ಯಾರಂಟಿ ನ್ಯೂಸ್. ಆದರ್ಶ್ ಗ್ರೂಪ್ ಮಾಲೀಕ ಜಯಪ್ರಕಾಶ್ ಅವರನ್ನ ಸಂಪರ್ಕ ಮಾಡಲಾಯಿತು. ಜಿಲೆಟಿನ್ ಸ್ಫೋಟಕಗಳ ಬಗ್ಗೆ ಮಾಹಿತಿ ಕೇಳಿದ್ದಕ್ಕೆ ಅದೆಲ್ಲ ಸುಳ್ಳು ಅಂತ ಮಾಲೀಕರು ತಳ್ಳ ಹಾಕ್ತಾರೆ. ಹಾಗಾದ್ರೆ ಎಫ್ಐಆರ್ ನಲ್ಲಿ ಡೆವಲಪರ್ಸ್ ಹೆಸರು ಉಲ್ಲೇಖ ಆಗದೆ ಇರೋದು ಯಾಕೆ? ಎಫ್ಐಆರ್ ನಲ್ಲಿ 4 ಹೆಸರು ಉಲ್ಲೇಖವಾಗಿದ್ರು ಅರೆಸ್ಟ್ ಆಗಿದ್ದು 2 ಮಾತ್ರ ಯಾಕೆ? ಕೇವಲ ಸಂಬಳ ನಂಬಿಕೊಂಡಿದ್ದ ಅಮಾಯಕರನ್ನಷ್ಟೇ ಅರೆಸ್ಟ್ ಮಾಡಿಬಿಟ್ರ ಪೊಲೀಸರು? ದುರಂತ ಅಂದ್ರೆ A1 A4 ಆರೋಪಿಗಳನ್ನ ಪೊಲೀಸರು ಟಚ್ ಮಾಡ್ಲೇ ಇಲ್ಲ ಯಾಕೆ? ಆ 2 ಟಚ್ ಮಾಡದೆ ಬಿಟ್ಟಿದ್ರ ಹಿಂದೆ ಅತಿ ದೊಡ್ಡ ಡೀಲ್ ಆಗಿ ಹೋಗಿದೆಯಾ? ಬೆಳ್ಳಂದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಒಂದು ಏರಿಯಾದಲ್ಲಿ ಒಂದು ದೊಡ್ಡದಾದಂಥ ಒಂದು ಕನ್ಸ್ಟ್ರಕ್ಷನ್ ನಡೀತಾ ಇರುವಂಥದ್ದು. ಆದರ್ಶ್ ಡೆವಲಪರ್ಸ್ ಅಂತ ಹೇಳಿ ಅವರು ಒಂದು 20 ಎಕರೆಯಲ್ಲಿ ಇಲ್ಲಾಗಲೇ ಫ್ಲ್ಯಾಟ್ ಮಾಡಬೇಕು ಅಂತ ತಯಾರಿ ಮಾಡ್ಕೊತಿದ್ದಾರೆ. ಆದರೆ ಇಲ್ಲಿ ಸಿಕ್ಕುವಂತಹ ಬಂಡೆಗಳನ್ನ ಹೊಡೆಯೋದಕ್ಕೆ ಅನಧಿಕೃತವಾಗಿ ಜಿಲೆಟಿನನ್ನು ಯೂಸ್ ಮಾಡ್ತಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಕೇಳಿಬಂದಿರುವಂಥದ್ದು. ಈಗ ಆ ಒಂದು ದೃಶ್ಯವನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈಗಾಗಲೇ ಈ ಒಂದು ಬೃಹತ್ ಆದಂಥ ಒಂದು ಜಾಗ, ಒಂದು 20 ರಿಂದ 25 ಎಕರೆಯಷ್ಟು ಜಾಗ ಇದು. ಈ ಒಂದು ಜಾಗದಲ್ಲಿ ಈಗಾಗಲೇ ಕೆಳಗಡೆ ಸಿಗುವಂತಹ ಏನು ಬಂಡೆ ಏನು ಸಿಗತ್ತೆ, ಆ ಬಂಡೆಯನ್ನು ಹೊಡೆಯೋದಕ್ಕೆ ಅಂತ ಹೇಳಿ ಅನಧಿಕೃತವಾಗಿ 800ಕ್ಕೂ ಹೆಚ್ಚು kgಯಷ್ಟು ಜಿಲೆಟಿನನ್ನು ಇವರು ಯೂಸ್ ಮಾಡಿದ್ದಾರೆ. ಈಗ ನಾವು ಜಿಲೆಟಿನ್ ಯೂಸ್ ಮಾಡ್ತೀವಿ ಅಂದರೆ ಅದಕ್ಕೆ ಸಂಬಂಧಪಟ್ಟಂತಹ ಇಲಾಖೆಯಿಂದನೂ ಕೂಡ ಏನೋ ಹೋಗಿ ಪರ್ಮಿಷನನ್ನು ತಗೋಬೇಕಾಗತ್ತೆ. ಇದೇ ರೀತಿಯಾದಂಥ ಒಂದು ಪ್ರೊಸೀಜರ್ ಇದೆ, ಅದನ್ನು ಕೂಡ ಫಾಲೋ ಮಾಡಬೇಕಾಗತ್ತೆ. ಆದರೆ ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ಪ್ರೊಸೀಜರ್ಗಳನ್ನು ಕೂಡ ಫಾಲೋ ಮಾಡದೆ ಎಲ್ಲ ಒಂದು ಏನೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಗಾಳಿಗೆ ತೂರಿರುವಂಥದ್ದು. ಈಗಾಗಲೇ ಏನು ದೃಶ್ಯದ ಸಹ ನೋಡ್ತಾ ಇರ್ಬೋದು. ಈಗೊಂದು ರೆಡ್ ಕಲರ್ ಏನೋ ಕಾಣಿಸ್ತಾ ಇದೆ, ಇದೆಲ್ಲವೂ ಕೂಡ ಜಿಲೆಟಿನ ಇಟ್ಟು ಅಂದರೆ ಬ್ಲಾಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಯೂಸ್ ಮಾಡುವಂತಹ ಒಂದು ಮೆಟೀರಿಯಲ್ ಇದು. ಇದನ್ನು ಕಂಪ್ಲೀಟಾಗಿ ಹರಡಿಸ್ಬಿಡ್ತಾರೆ, ಒಂದು ಕಾಲು ಅಥವಾ ಏನೋ ಒಂದು ಅರ್ಧ ಎಕರೆಯಷ್ಟು. ಅದನ್ನು ಆ ನಂತರದಲ್ಲಿ ಬ್ಲಾಸ್ಟ್ ಮಾಡಿ ಆನಂತರ ಸಮವಾದಂಥ ನೆಲಕ್ಕೆ ಮಾಡ್ತಾರೆ. ಸೊ ಅದೇ ರೀತಿಯಾಗಿ ಈಗ ಬಹುತೇಕವಾಗಿ 1 ತಿಂಗಳಿಂದ ಇದೇ ರೀತಿಯಾಗಿ ಮಾಡ್ಕೊಂಡ್ಬಂದಿದ್ದಾರೆ. ಕಳೆದ 1 ತಿಂಗಳಿಂದೇನೂ ಕೂಡ ಬೆಳ್ಳಂದೂರು ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ಕೂಡ ದಾಖಲಾಗತ್ತೆ, ಏನು FIR ಕೂಡ ದಾಖಲಾಗತ್ತೆ. ಹಾಗಿದ್ರೂ ಕೂಡ ಇನ್ನು ಆ FIR ಆದರೂ ಕೂಡ ಇಲ್ಲಿ ಸ್ಟಾಪ್ ಮಾಡ್ದಲೆ ಮತ್ತೆ ಇಲ್ಲಿ ಏನು ಕನ್ಸ್ಟ್ರಕ್ಷನ್ ಅನ್ನು ಶುರು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇರುವಂಥದ್ದು. ಇನ್ನು ಎಲ್ಲ ಒಂದು ಕಡೆ ಪೊಲೀಸರು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನೋ ಒಂದು ವಿಚಾರಗಳು ಕೂಡ ಈಗಾಗಲೇ ಸ್ಥಳೀಯರು ಕೂಡ ಹೇಳ್ತಾ ಇದ್ದಾರೆ. ಯಾಕಂದರೆ ನಾವು ಯಾವಾಗಲೂ ಕೂಡ ಕರೆ ಮಾಡ್ತೀವಿ 112ಗೆ, ಅವ್ರು ಬರ್ತಾರೆ ಹೋಗ್ತಾರೆ, ಯಾವುದೇ ರೀತಿಯಾದಂಥ ಪ್ರಯೋಜನ ಇಲ್ಲ. ಯಾಕಂದರೆ ಒಂದು ಸ್ಟಾಪ್ ಆಗಬೇಕು, FIR ಆಗಿದೆ, ಅದಕ್ಕೆ ಆದರೂ ಒಂದು ಸ್ಟಾಪ್ ಆಗಬೇಕು. ಆದರ್ಶ್ ಡೆವಲಪರ್ಸ್ ಅಂತೇಳಿ ತುಂಬ ದೊಡ್ಡ ಸಂಸ್ಥೆ ಕೂಡ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ಸೊ ಹೀಗಾಗಿ ಈ ಒಂದು ನಿಟ್ಟಿನಲ್ಲಿ ಈಗ ಏನು ಅಕ್ಕಪಕ್ಕದಲ್ಲೂ ಕೂಡ ಫ್ಲ್ಯಾಟ್ಗಳಿದೆ, ಮನೆಗಳಿದೆ, ಇದೆಲ್ಲವೂ ಕೂಡ ಏನೋ ಸಾಕಷ್ಟು ತೊಂದರೆ ಆಗ್ತಿದೆ ಅಂತಲೂ ಕೂಡ ಅವರು ಆರೋಪವನ್ನು ಕೂಡ ಮಾಡ್ತಾ ಇರುವಂಥದ್ದು. ಇನ್ನೊಂದು ಉದಾಹರಣೆಯನ್ನು ನಾನು ತೋರಿಸ್ತಾ ಹೋಗ್ತೀನಿ. ಈಗಾಗಲೇ ಏನು ಪಕ್ಕದಲ್ಲೇ ಇರುವಂತಹ ಒಂದು ಮನೆ ಏನಿದೆ, ಇಲ್ಲಾಗುವಂಥ ಬ್ಲಾಸ್ಟ್ನ ತೀವ್ರತೆಗೆ
ಅದು ಕೂಡ ಈಗಾಗಲೇ ಏನು ಶೇಕ್ ಆಗುವಂಥದ್ದಾಗಿರ್ಬೋದು ಮತ್ತು ಬಿರ್ಕ್ಸ್ ಬಿಡ್ಕೊಳ್ಳೋವಂಥದ್ದಾಗಿರ್ಬೋದು, ಈ ರೀತಿಯಾಗಿ ಆಗಿರುವಂಥದ್ದು ಈಗಾಗಲೇ ದೃಶ್ಯದಲ್ಲಿ ಸಹ ನಾವು ಸಹ ನೋಡ್ಬೋದು. ಸೊ ಇನ್ನು ಅದೇ ಪಕ್ಕದಲ್ಲೇ ಇನ್ನೊಂದು ವಿಚಾರ ಏನಂತಂದರೆ ಸ್ಕೂಲ್ ಕೂಡ ಇರುವಂಥದ್ದು, ಒಂದು ಗೌರ್ಮೆಂಟ್ ಸ್ಕೂಲ್ ಇದೆ. ಅಲ್ಲೂ ಕೂಡ ಒಂದು 200ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ಕೂಡ ಓದ್ತಾ ಇದ್ದಾರೆ. ಅವರ ಒಂದು ಜೀವಕ್ಕೂ ಕೂಡ ಬೆಲೆ ಇಲ್ವಾ ಅನ್ನೋ ಒಂದು ವಿಚಾರ ಕೂಡ ಈಗ ಪ್ರಸ್ತಾಪ ಆಗೇ ಆಗತ್ತೆ. ಸೊ ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಾಗಿದೆ. ಅದು ಕೂಡ ಬೆಂಗಳೂರಿನ ಮೇನ್ ಸಿಟಿ ಬೆಳ್ಳಂದೂರಿನ ಮಧ್ಯಭಾಗದಲ್ಲಿ ಇಂಥ ದೊಡ್ಡ ಒಂದು ಪ್ರಾಜೆಕ್ಟ್ನಲ್ಲಿ ಈ ರೀತಿಯಾದಂಥ ಒಂದು ಅವ್ಯವಹಾರ ಆಗ್ತಾ ಇರುವಂಥದ್ದು. ಇದ್ರ ಬಗ್ಗೆ ಅಧಿಕಾರಿಗಳು ಗಮನ ಹರಿಸಬೇಕಾಗಿದೆ. ಗಮನ ಹರಿಸಿ ಸೂಕ್ತವಾದಂತಹ ಒಂದು ವಿಚಾರಗಳನ್ನು ಕೂಡ ಅಕ್ಕಪಕ್ಕದವ್ರಿಗೂ ಕೂಡ ಅವರು ಹೇಳಬೇಕಾಗಿದೆ. ಯಾಕಂದರೆ ಇಲ್ಲಿ ಅಕ್ಕಪಕ್ಕದವ್ರಿಗೂ ಕೂಡ ಸಾಕಷ್ಟು ತೊಂದರೆ ಆಗ್ತಿದೆ ಅಂತಲೂ ಕೂಡ ಹೇಳಲಾಗ್ತಿರುವಂಥದ್ದು. ರಾತ್ರಿ ಆಗಿರ್ಬೋದು, ಬೆಳಗಾಗಿರ್ಬೋದು, ಯಾವಾಗಲೂ ಕೂಡ ಜಿಲೆಟಿನ್ ಇಟ್ಟು ಸ್ಫೋಟಗೊಳಿಸ್ತಾರೆ, ನಮಗೂ ಕೂಡ ಭಯ ಆಗತ್ತೆ ಅನ್ನೋ ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಸುತ್ತಮುತ್ತ ಕಂಪ್ಲೀಟಾಗಿ ಮನೆ ಇದೆ. ಹೀಗಿದ್ರೂ ಕೂಡ ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ, ಮತ್ತು ಯಾರ್ಯಾರು ಅಧಿಕಾರಿಗಳು ಶಾಮೀಲಾಗಿದ್ದಾರಾ, ಪೊಲೀಸರು ಏನಾದ್ರು ಶಾಮೀಲಾಗಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಈಗಾಗಲೇ ಕೇಳಿ ಬರ್ತಾ ಇರುವಂಥದ್ದು. ಸದ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ FIR ಆಗಿದ್ರು ಕೂಡ ಯಾವುದೇ ರೀತಿಯಾಗಿ ತಲೆ ಕೆಡಿಸ್ಕೊತಾ ಇಲ್ಲ, ಯಾವುದೇ ರೀತಿಯಾಗಿ ಕೆಲಸವನ್ನು ಸ್ಟಾಪ್ ಮಾಡ್ದಲೇ ಅವ್ರು ಏನು ಮಾಡಬೇಕು ಅಂದ್ಕೊಂಡಿದ್ರೆ ಅದು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಕಾಣದ ಕೈಗಳು ಕೂಡ ಇದರಿಂದ ಇದೆಯಾ ಅನ್ನೋ ಒಂದು ಪ್ರಶ್ನೆಗಳು ಕೂಡ ಮೂಡುತ್ತೆ. ಸಂಬಂಧಪಟ್ಟ ಅಧಿಕಾರಿಗಳೇನಿದ್ದಾರೆ ಅವರು ಕೂಡ ಸೂಕ್ತವಾದಂಥ ಕ್ರಮಕ್ಕೆ ಮುಂದಾಗಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಅಜಯ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.